ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಶಂಕರ ರಾಮಾನುಜ ಮಧ್ವಾಚಾರ್ಯರ ಅನುಗ್ರಹದಿಂದ ವಿಜಾಪುರದಲ್ಲಿ ಇವತ್ತು ವಧುವರರ ಸಮಾವೇಶ ಹಮ್ಮಿಕೊಳ್ಳುವ ಮೂಲಕ ಒಂದು ಮಹತ್ವವಾದಂಥ ಕಾರ್ಯವನ್ನು ನಮ್ಮ ಮಂಗಳಸೂತ್ರ ಫೌಂಡೇಶನ್ದವರು ಮಾಡ್ತಾ ಇದ್ದಾರೆ. ಅದರ ಲಾಭವನ್ನು ನಾವೆಲ್ಲ ತ್ರಿಮಸ್ಥರು ಪಡೆಯುವಂಥ ಇದೊಂದು ಸಂದರ್ಭ. ಚಿದಂಬರ ಸನ್ನಿಧಾನದಲ್ಲಿ ಇದೇ ಜುಲೈ 11 ಮತ್ತು 12ರಂದು 2 ದಿನಗಳ ಕಾಲ ಈ ಒಂದು ಸಮಾವೇಶ ನಡೀತಾ ಇದೆ. ನಾಡಿನ ಸಮಸ್ತ ಜನ ಇದರಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆಯಬೇಕು ಅಂತ ತಿಳ್ಕೊಂಡು ನಾನು ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣ ಅನ್ನುವಂತಹ ಒಂದು ಸನ್ನಿವೇಶವನ್ನು ಕೂಡ ಅವರು ನಮ್ಮೆಲ್ಲರಿಗೆ ಪ್ರದರ್ಶನ ಮೂಲಕ ಹಮ್ಮಿಕೊಂಡಿದ್ದಾರೆ. ಅದರ ಲಾಭವನ್ನು ಪಡೆಯುವ ಮೂಲಕ ನಮ್ಮ ಒಂದು ಜೀವನದಲ್ಲಿ ವಧುವರರ ಸಮಾವೇಶದ ಮೂಲಕ ನಮಗೆ ಎದುರಾದಂತಹ ವಿವಾಹದ ಸಮಸ್ಯೆಯನ್ನು ಪರಿಹರಿಸಿಕೊಂಡು ನಮ್ಮ ಕುಟುಂಬದ ಬೆಳವಣಿಗೆಗೆ ಇದರ ಲಾಭವನ್ನು ಪಡೆಯಬೇಕು ಅಂತ ತಿಳ್ಕೊಂಡು ಈ ಮೂಲಕ ನಾಡಿನ ಸಮಸ್ತ ಜನರಲ್ಲಿ, ಅದರಲ್ಲೂ ವಿಶೇಷವಾಗಿ ವಿಜಾಪುರದ ಜನರಲ್ಲಿ ಕಳಕಳಿಯುವ ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಕಳೆದ 1 ತಿಂಗಳಿಂದ ಮಂಗಳಸೂತ್ರ ಫೌಂಡೇಶನ್ನದ ಎಲ್ಲ ಸದಸ್ಯರು ವಿಜಾಪುರಕ್ಕೆ ಆಗಮಿಸಿ ಸ್ಥಳಾವಕಾಶವನ್ನು ನೋಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಮಂದಿರಗಳ ಸಮ್ಮುಖದಲ್ಲಿ ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ಏನೇನು ವ್ಯವಸ್ಥೆ ಮಾಡಿದ್ದೇವೆ, ಯಾರನ್ನು ಸಂಪರ್ಕ ಮಾಡಬೇಕು ಅನ್ನುವಂಥ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿರತಕ್ಕಂಥ ದೂರವಾಣಿಗಳ ಒಂದು ಸಂಪರ್ಕವನ್ನು ಮಾಡಿ ನಾವು ಹೇಗೆ ಭಾಗವಹಿಸಬೇಕು, ನಮ್ಮ ಎನ್ರೋಲ್ಮೆಂಟ್ ಹೇಗೆ ಮಾಡಬೇಕು ಮತ್ತು ನಾವು ಏನೇನು ಕೆಲಸಗಳನ್ನು ಅಲ್ಲಿ ಮಾಡಬಹುದು ಅನ್ನುವಂಥ ಒಂದು ಸಂದರ್ಭವನ್ನು ನಾವು ಉಪಯೋಗ ಮಾಡಿಕೊಂಡು ಇದರ ಲಾಭವನ್ನು ಸಂಪೂರ್ಣವಾಗಿ ಮಾಡ್ಕೋಬೇಕು. ಯಾಕಂದರೆ ಅವರು ಇದರಲ್ಲಿ ನುರಿತವರು. 68ನೇ ಸಮಾವೇಶ ಅಂದರೆ ತಾವು ಇದರ ಅರ್ಥ ಮಾಡ್ಕೋಬೇಕು. ಯಾಕಂದರೆ 68 ಸಮಾವೇಶಗಳನ್ನು ಮಾಡುವುದರಲ್ಲಿ ಅವರು ಪರಿಣಿತರಾಗಿದ್ದಾರೆ. ವಿಜಾಪುರದಂತಹ ಈ ಒಂದು ಕುಗ್ರಾಮ ಜಿಲ್ಲೆಯಲ್ಲಿ ಇದನ್ನು ಸಮಾವೇಶವನ್ನು ಹಮ್ಮಿಕೊಳ್ಳುವ ಮೂಲಕ ವಿಜಾಪುರ ಜನರಿಗೆ ಇದರ ಲಾಭ ಮಾಡಬೇಕು ಅಂತ ತಿಳ್ಕೊಂಡು ಅವರು ಮುಂದೆ ಬಂದಾಗ ನಾವು ಅವರಿಗೆ ಎಲ್ಲ ಸಹಕಾರವನ್ನು ನೀಡಿ ಅವರಿಗೆ ಎದುರಾಗಿರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಅದರೊಂದಿಗೆ ನಮ್ಮ ಸಮಸ್ಯೆಗಳನ್ನು ಕೂಡ ನಾವು ಪರಿಹರಿಸಿಕೋಬೇಕು. ಇವತ್ತು ನಾಡಿನ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂತಹ ಒಂದು ಸನ್ನಿವೇಶ ಪ್ರಾಪ್ತ ಆಗಿದೆ. ಯಾಕಂದರೆ ಎಲ್ಲರಿಗೂ ಇದು ಒಂದು ಸಮಸ್ಯೆ. ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇರುವುದರಿಂದ ವರ ಸಿಗುವುದಿಲ್ಲ ಅಂತ ಒಂದು ಕಡೆ, ವರಗಳೇ ಹೆಚ್ಚು ಇದ್ದಾರೆ ಅಲ್ಲಿ ಕನ್ಯೆಗಳು ಸಿಗುವುದಿಲ್ಲ ಅಂತ ಇನ್ನೊಂದು ಕಡೆ. ಈಗ ಇಂತಹ ಸಂದರ್ಭದಲ್ಲಿ ನಾವು ಈ ಸಮಾವೇಶದಲ್ಲಿ ಭಾಗವಹಿಸಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ನಮ್ಮ ಕುಟುಂಬದ ಬೆಳವಣಿಗೆಗೆ ನಾವು ಪಾತ್ರ ವಹಿಸಬೇಕು ಅಂತಿಕೊಂಡು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ವಿಜಾಪುರ ಅಂದರೆ ಇಲ್ಲಿ ಯಾವಾಗಲೂ ನಾವು ತ್ರಿಮತಸ್ಥರು ಕೂಡಿಯೇ ಎಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ಮಠಗಳಿವೆ. ನಮ್ಮಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಉತ್ತರಾದಿ ಮಠ ಇದೆ, ಕೃಷ್ಣ ಮಠ ಇದೆ. ಅದರಂತೆ ನಾವು ಇಲ್ಲಿ ಬೇರೆ ಬೇರೆ ತ್ರಿಮತಸ್ಥರು ಕೂಡಿ ಮಾಡುವಂಥ ಕೆಲಸಗಳು ಎಲ್ಲ ಯತಿಗಳು ಬಂದಾಗ ನಾವು ಮಾಡ್ತಾ ಇರ್ತೇವೆ. ಮತ್ತು ಎಲ್ಲ ಯತಿಗಳು ಎಲ್ಲ ಕಡೆಗೆ ಹೋಗ್ತಾರೆ. ಹಾಗಾಗಿ ಈ ವಿಜಾಪುರದ ಸನ್ನಿವೇಶ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗಿ ಕೆಲಸ ಮಾಡಿದರೆ ಮುಂಬರುವ ದಿನಗಳಲ್ಲಿ ಕೂಡ ಅವರು ಇಂತಹ ಒಂದು ವಾರ್ಷಿಕ ಸಮಾವೇಶಗಳನ್ನು ಮಾಡಿ ಇಲ್ಲಿ ಜನರಿಗೆ ದಾರಿದೀಪ ಆಗ್ತಾರೆ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಇದರ ಲಾಭ ಪಡೆಯಬೇಕು ಅಂತ ತಿಳ್ಕೊಂಡು ಇನ್ನೊಂದು ಕಳಕಳಿ ಮನವಿ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಇವತ್ತು ನಾವು ವಿಜಯಪುರದಲ್ಲಿದ್ದೀವಿ. ವಿಜಯಪುರ ಅಂದರೆ ವಿಜಯದ ಸಂಕೇತವಾದ ಪುರ ಇದು. ಇಲ್ಲಿ ನಮ್ಮ ಶಂಕರ ರಾಮಾನುಜ ಮಧ್ವಾಚಾರ್ಯರ ಅನುಗ್ರಹದಿಂದ ಹಾಗೂ ಚಿದಂಬರ ಮಹಾಸ್ವಾಮಿಗಳ ಅಂದರೆ ಶ್ರೀ ಶೇಷಾಚಲ ಸ್ವಾಮಿಗಳ ಅನುಗ್ರಹದಿಂದ ಚಿದಂಬರ ಸೇವಾ ಸಮಿತಿ ವಿಜಯಪುರ ಹಾಗೂ ಸಮಸ್ತ ಬ್ರಾಹ್ಮಣ ಸಂಘಟನೆಗಳು ತಾಲೂಕು ಮತ್ತು ಜಿಲ್ಲಾವಾರುಗಳಿಂದ ಬ್ರಾಹ್ಮಣ ಸಂಘಟನೆಯಿಂದ ಈ ಮತ್ತು ಮಂಗಳಸೂತ್ರ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ 68ನೇ ಒಂದು ಕಾರ್ಯಕ್ರಮ ಇದು, ಅಂತಾರಾಜ್ಯ ಮಟ್ಟದ್ದು. ಯಾಕಪ್ಪ ವಿಜಯಪುರ ನಾವು ಒಂದು ಸೂಕ್ತ ಪ್ರದೇಶ ಅಂತ ತಗೊಂಡ್ವಿ ಅಂದರೆ, ನಮ್ಮ ಮೈಸೂರು ಭಾಗದಲ್ಲಿ ಭಾಳಷ್ಟು
ಜನ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬಂದುಬಿಟ್ಟಿದ್ದಾರೆ ಮತ್ತು ಎಲ್ಲ ವರ್ಗದವರು ಅಲ್ಲಿ ಸೇರಿಬಿಟ್ಟಿದ್ದಾರೆ. ವಿಜಯಪುರ ಕಡೆಗಣಿಸ್ಬಿಟ್ಟಿದ್ದಾರೆ. ವಿಜಯಪುರದಲ್ಲೂ ಸಹ ನಾವು ಮಾಡಿ ವಧುವರರನ್ನ ಸಮಾವೇಶ ಮಾಡಿ ನಾವು ವಧುವರನ್ನ ಸಂಪರ್ಕ ಬೆಳೆಸಿ ಷೋಡಶ ಸಂಸ್ಕಾರಗಳಲ್ಲಿ ಬಹಳ ವಿಶೇಷವಾದದ್ದು ಈ ಒಂದು ಮಂಗಳಸೂತ್ರನೇ ಭಾಳ ವಿಶೇಷ, ಹೇಗೆ ಸತ್ಸಂತಾನ ಪ್ರಾಪ್ತಿಗಾಗಿ. ಹಾಗಾಗಿ ವಧುಗಳು ಮತ್ತು ವರರು ಈ ಒಂದು ವಿಜಯಪುರ ತಾಲೂಕಿಂದ ಮತ್ತು ಜಿಲ್ಲಾವಾರಗಳಿಂದ ನಾವು ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತೊಂದು ವಿಶೇಷತೆ ಏನು ಅಂದರೆ ಎಲ್ಲ ಸಂಘಟನೆಗಳು ಅಂದರೆ ಇಲ್ಲಿ ಮಧ್ವ ಮಠ ಇರ್ಬೋದು, ಯಾವುದೇ ಮಠಗಳಿರ್ಬೋದು ನೋಡಿ, ಇಂಥ ಮಹಾನುಭಾವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೇಗೆ ಇವರು ಸಹಕಾರ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಪತ್ರಕರ್ತರ ಹಿರಿಯರು, ಇಂಥ ಹಿರಿಯರು ಇವತ್ತು ಇಲ್ಲಿ ಬಂದಿದ್ದಾರೆ ಅಂದರೆ ಅವ್ರಿಗೇನು ಇದರಿಂದ ಉಪಯೋಗ ಏನಿಲ್ಲ, ಅಂದರೆ ಸ್ವಾರ್ಥಕ್ಕೇನಿಲ್ಲ, ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಕೂತಿದ್ದಾರೆ ಇಲ್ಲಿ ಇಂಥ ಹಿರಿಯರು. ಅದರಲ್ಲೂ ನಾವು ಇಲ್ಲಿ ಒಂದು ರಾಘವೇಂದ್ರ ಮಠದಲ್ಲಿ ಬಂದು ಕೂತಿದ್ದೀವಿ. ಈ ಒಂದು ಸನ್ನಿವೇಶದಲ್ಲಿ ಮತ್ತೊಂದು ವಿಚಾರ ಅಂದರೆ ಗಿರಿಜಾ ಕಲ್ಯಾಣ ಮಾಡ್ತಾ ಇದ್ದೀವಿ. ಗಿರಿಜಾ ಕಲ್ಯಾಣ ಮಾಡೋ ಉದ್ದೇಶ ಏನಂದರೆ ನಮ್ಮ ಹಿರಿಯರು ದಾಸರೆಲ್ಲ ಹೇಳ್ತಾ ಬಂದಿದ್ದಾರೆ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ. ಯಾವುದೇ ಗ್ರಹ ದೋಷಗಳಿರಲಿ, ಸಾಮಾನ್ಯ ಮನುಷ್ಯ ಹುಟ್ಟಿದ ಮೇಲೆ ದೋಷಗಳಿದ್ದೇ ಇರುತ್ತೆ. ಈ ಮಂಗಳಸೂತ್ರಕ್ಕೂ ಕುಜದೋಷ ಮತ್ತೊಂದು ರಾಹು ದೇಶ ಇದೆಲ್ಲ ಹೇಳ್ತಾರೆ. ಅದೆಲ್ಲ ನಿವಾರಣೆಯಾಗಿ ಆ ಗುರುಗಳ ಕೃಪಾ ಕಟಾಕ್ಷ ಬಿದ್ದು ಗಿರಿಜಾ ಕಲ್ಯಾಣ ಸ್ಮರಣ ಮಾತ್ರದಿಂದನೇ ನಮಗೆ ವಿಶೇಷ ಪ್ರಾಪ್ತಿಯಾಗುತ್ತೆ ಪುಣ್ಯದ ಫಲ. ಹಾಗಾಗಿ ಗಿರಿಜಾ ಕಲ್ಯಾಣದಲ್ಲಿ ಎಲ್ಲ ಅನುಭವಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ವಿಜಯಪುರದ ಎಲ್ಲ ಸಮಸ್ತ ಬ್ರಾಹ್ಮಣರ ವರ್ಗದವರನ್ನ ನಾವು ಭಿನ್ನವಿಸ್ಕೊತೀವಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕಲ್ಯಾಣಾದ್ಭುಜ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಎಲ್ಲವೂ ಮಂಗಳಕರವಾಗಲಿ. ಶುಭಮಸ್ತು.